ಹಾಲಿ ನಿರ್ದೇಶಕರು. ಏನು ಇದೇ ಸ್ಥಾನದಲ್ಲಿ ನಮ್ಮ ಮಳವಳ್ಳಿಯ ಸಾಮಾನ್ಯ ಮಾಜಿ ಶಾಸಕರಾದಂಥ ಡಾಕ್ಟರ್ ಅನ್ನದಾನಿಯವರು ತಮ್ಮ ಮುಂದೆ ಒಂದು ಪ್ರೆಸ್ ವೋಟ್ನ ಮಾಡಿದರು. ಅದನ್ನು ನಾವು ತಮ್ಮ ಮುಂದೆ ನಾವು ಒಂದು 15 ನಿಮಿಷ ತಮ್ಮಗಳ ಮುಂದೆ ನಾವು ನಮ್ಮದನ್ನ ಹೇಳ್ಕೊತೀವಿ. ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ, ನಮ್ಮ ಮಳವಳ್ಳಿ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ಬಂದರೆ ತಮಗೆ ತಿಳಿದಿರುವ ಹಾಗೆ ಏನೆಲ್ಲ ಅಭಿವೃದ್ಧಿ ಆಗಿದೆ, ಯಾರಿಂದ ಆಗಿದೆ, ಏನಾಗಿದೆ ಅಂತ ತಮ್ಗಳಿಗೆ ಗೊತ್ತಿರುವಂಥ ವಿಚಾರ ಅಂತ ನಾವು ಭಾವಿಸ್ತೀವಿ. ಈಗ ಅಭಿವೃದ್ಧಿ ವಿಚಾರದಲ್ಲಿ ರಸ್ತೆ ಇರ್ಬೋದು, ಯಾವುದೇ ಒಂದು ಕಾಮಗಾರಿ ಮಾಡಬೇಕಾದ್ರೆ ರಸ್ತೆನೇ ಏನೋ ಮಾಡಿದ್ರೆ ಅದು ಈ ವರ್ಷ ಈ ಅವಧಿನಲ್ಲಿ ಮಾಡಿದಾಗ ಮುಂದಿನ ಅವಧಿಗೆ ಅದು ಹಾಳಾಗ್ಬೋದು, ಮತ್ತು ಪುನಃ ಮಾಡ್ಬೋದು, ಬಿಡ್ಬೋದು. ಆದರೆ ಒಂದು ಸಾಕ್ಷಿ ಗುಡ್ಡೆ ಅಂತ ತಾಲೂಕಲ್ಲಿ ಇರ್ತವೆ. ನಮ್ಮ ಅವಧಿನಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು ಯಾವುದು ಸಾಕ್ಷಿ ಗುಡ್ಡೆ ಇದೆ ಅಂತ ಅವರು ನಿಮಗೆ ಹೇಳಿದರು ಹೇಳಿದ್ರು ನನಗಂತೂ ಗೊತ್ತಿಲ್ಲ. ನಮ್ಮ ನರೇಂದ್ರ ಸ್ವಾಮಿ ಶಾಸಕರ ಅವಧಿನಲ್ಲಿ ಇಡೀ ತಾಲೂಕು ಎದ್ದು ಕಾಣುವಾಗೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹೇಗಿದೆ, ಮತ್ತು ಇವಾಗಿನ ಆಸ್ಪತ್ರೆ ಯಾವ ರೀತಿ ಇದೆ, ಹಿಂದೆ 5 ವರ್ಷದಲ್ಲಿ ಏನಿತ್ತು ಅಂತ ತಮ್ಮಗಳೆಲ್ಲ ತಾವು ದಯಮಾಡಿ ತಮಗೆ ತಿಳಿದಿದೆ. ಮತ್ತು ಬಸ್ ಟ್ರೈನ್ KSRTC ಟ್ರೈನಿಂಗು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿದೆ, ಮಳವಳ್ಳಿ ತಾಲೂಕಲ್ಲಿದೆ ಅಥವಾ ನಮ್ಮ 7 ಜಿಲ್ಲೆಯಲ್ಲಿ ಎಲ್ಲಿದೆ ಟ್ರೈನಿಂಗ್ ಅಂತ ತಮಗೂ ತಿಳಿದಿರುವಂಥ ವಿಚಾರ. ಮಹಿಳಾ ಭವನ ಎಷ್ಟೊಂದು ಸುಂದರ, ಇದೆಲ್ಲ ಸಾಕ್ಷಿ ಗುಡ್ಡೆ ತಮ್ಗೆ ಹೇಳ್ತಿರೋದು. ನಾವು ಕಾಮಗಾರಿ ಮಾಡೋದು, ಅಭಿವೃದ್ಧಿ ಮಾಡೋದು, ರಸ್ತೆ ಮಾಡೋದು, ಇನ್ನೊಂದು ಮಾಡೋದು ಏನಲ್ಲ. ಮತ್ತು ಅಂಬೇಡ್ಕರ್ ಭವನ ಒಂದು ಸುಂದರವಾಗಿ ಅದು ಯಾವ ರೀತಿ ಮಳವಳ್ಳಿ ತಾಲೂಕಿನಲ್ಲಿ ನಮ್ಮ ನರೇಂದ್ರ ಸ್ವಾಮಿಯವರು ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ತಮ್ಮಗಳ ಮುಖಾಂತರ ನಾನು ತಿಳಿಸೋಕ್ಕೆ ಬಯಸ್ತೇನೆ. ಯಾಕೆಂದರೆ ಇವೆಲ್ಲ ಸಾಕ್ಷಿ ಗುಡ್ಡೆ ಶಾಶ್ವತ ಆಗಿರುವಂಥವು. ಯಾವುದೇ ಅವರೆಲ್ಲ ತಮ್ಮ ಮುಂದೆ ಒಂದು ಏನೋ ತೋರಿಸಿದ್ದಾರೆ, ಬರೀ ತೋರಿಸಿದ್ರೆ ಅಷ್ಟೇ. ನಿಮಗೆ ಏನಾದರೂ ದಯಮಾಡಿ ಅವರು ಮಾಹಿತಿ ಕೊಟ್ಟು ನನ್ನ ಕಾಲದಲ್ಲಿ ಇಷ್ಟೊಂದು ಸಾಕ್ಷಿ ಗುಡ್ಡೆ ಮಳವಳ್ಳಿಯಿಂದ ಶಾಶ್ವತ ಮಾಡಿದ್ದೀನಿ, ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀನಿ ಅಂತ ತಮ್ಮ ಮುಂದೆ ಅವರು ಹೇಳಿದ್ರೆ ಅಷ್ಟೇ, ತೋರಿಸಿದ್ರೆ ಅಷ್ಟೇ. ನಾವು ಒಂದು ಮುಖಾಂತರ ನೋಡಿದಾಗಲ್ಲಿ TV ಮುಖಾಂತರ ಅಥವಾ ಪೇಪರ್ ನೋಡಿದಾಗ ತೋರಿಸಿದ್ರೆ ಅಷ್ಟೇ, ನಿಮ್ಮ ಮುಂದೆ ಏನು ಅಂತ ನೋಡಿಲ್ಲ. ಅವರ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಮಾಜಿ ಶಾಸಕರು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಜನಗಳೇ ಮಾತಾಡ್ತಾರೆ, ಸಾರ್ವಜನಿಕರೇ ಪಕ್ಷಾತೀತವಾಗಿ. ನಮ್ಮ ಪಕ್ಷದವರು ನಾವು ಅಂತ ನಾವು ಹೇಳ್ಕೊತೀವಿ, ಅದು ಆ ಭಾವನೆ ಅಲ್ಲ. ಪಕ್ಷಾತೀತವಾಗಿ ನರೇಂದ್ರ ಸ್ವಾಮಿ ಅವರು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಪಕ್ಷದವರಾದರೂ ಇಲ್ಲ ಅವ್ರು ಕೆಲಸ ಮಾಡ್ತಾರೆ, ಬಿಡಪ್ಪ ಅವ್ರು ಕೆಲಸ ಮಾಡ್ತಾರೆ ಅಂತ ಅನ್ನೋ ಭಾವನೆ ಇಡೀ ತಾಲೂಕಲ್ಲಿ ಇದೆ. ಅವರು ವೈಯಕ್ತಿಕವಾಗಿ ನಮ್ಮ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಅವ್ರಿಗೂ ಗೌರವ ತರುವಂಥದ್ದಲ್ಲ. ಯಾರೇ ಮಾತಾಡಿದ್ರು ಆ ವಿಷಯ ಅವ್ರಿಗೂ ಗೌರವ ತರುವಂಥದ್ದಲ್ಲ. ದಯಮಾಡಿ ತಮಗೆ ನಾವು ಸಂದರ್ಭದಲ್ಲಿ ಹೇಳೋದು ಏನಂತಂದರೆ, ಒಂದು ಬಿಜೆಪಿ ಹೋಗಿನಲ್ಲಿ ಒಂದು ನೀರಾವರಿ ವಿಚಾರದಲ್ಲಿ 650 ಕೋಟಿ, ಅದೇನು ಕಮ್ಮಿ ಅಲ್ಲ. ಇಡೀ ಆ ಪ್ರದೇಶನ ಹಸಿರುಗಾರಾಗಿ ಮಾಡಿಟ್ಟಿದ್ದಾರೆ. ಯಾವುದೇ ಗ್ರಾಮದಲ್ಲಿ ಹೋದರೂ ಹಿಂದೆ ಆ ಒಂದು ಬಿಜೆಪಿ ರೋಡ್ನಲ್ಲಿ ಕುಡಿಯೋ ನೀರಿಗೂ ಕಷ್ಟ ಇತ್ತು. ಇವತ್ತು ಆ ಬಿಜೆಪಿ ನೋಡಿದ್ರೆ ನಮಗೆ ಸಂತೋಷ ಆಗುತ್ತೆ. ಇದೆಲ್ಲ ಅವರ ಒಂದು ಅಭಿವೃದ್ಧಿ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಮತ್ತು ಪಕ್ಷದ ವಿಚಾರ, ಅವರ ವೈಯಕ್ತಿಕ ವಿಚಾರ ಏನೇನು ಆಡ್ತಾರೆ. ನಮ್ಮ ಇಲ್ಲಿ ಕುಂತಿರೋರು ತಮ್ಮ ಅವರವರ ಒಂದು ಅಭಿಪ್ರಾಯವನ್ನು ತಮ್ಮಗಳಿಗೆ ಒಂದೊಂದು ವಿಚಾರವಾಗಿ ಅವರವರು ಮಾತಾಡ್ತಾರೆ. ನಾನು ಸಂಕ್ಷಿಪ್ತವಾಗಿ ನಾನೊಂದು ಪಾಯಿಂಟ್ ಮಾತಾಡ್ಬಿಟ್ಟು ನಮ್ಮ ಸ್ನೇಹಿತರಿಗೆ ಕೊಡ್ತೇನೆ ಮೈಕ್ನ. ಅವರು ಒಂದು ಯಾವುದೇ ವಿಚಾರ ಮಾತಾಡಬೇಕಾದ್ರೆ ಒಂದು ಭೂಮಿ ವಿಚಾರ ಇರ್ಬೋದು ಅಥವಾ ಅವರ ವೈಯಕ್ತಿಕ ವಿಚಾರ ಇರ್ಬೋದು, ಇನ್ನೊಂದು ವಿಚಾರ ಇರ್ಬೋದು, ಏನೇ ಮಾತಾಡಿದ್ರು ಅವ್ರು ಹೇಳ್ತಾರೆ ಚಾಲೆಂಜ್ ಮಾಡ್ತೀವಿ ಅಂತ. ಚಾಲೆಂಜ್ ಮಾಡಿ ಸಂತೋಷ ಪಡಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಸಂತೋಷನ ಪಡ್ತೀವಿ, ನಾವು ಅದನ್ನು ಸ್ವೀಕರಿಸ್ತೀವಿ. ಅದಕ್ಕೇನು ನಾವೇನು ಇಂಜುರಿ ಅಲ್ಲ. ಅವ್ರು ಯಾವತ್ತಾರು ಡೇಟ್ ಕೊಟ್ಟರು ನಾವು ಸಿದ್ಧರಿದ್ದೀವಿ. ಅದಕ್ಕೇನು ಯಾವುದೇ ರೀತಿಯ ಅಭಿಪ್ರಾಯ ಏನಿಲ್ಲ. ಒಂದು ವಿಚಾರ ಮಾತಾಡಬೇಕಾದ್ರೆ ಅವರು ಅದಕ್ಕೆ ಸತ್ಯವಾಗಿರಬೇಕು. ನಾವೇ ಮಾತಾಡ್ಬೋದು, ಅವರೇ ಮಾತಾಡ್ಬೋದು, ಯಾವುದೇ ಮಾತಾಡಿದ್ರು ಅದು ಮೆಚ್ಚುವಂಗಿರಬೇಕು ಮತ್ತು ಅದು ಸತ್ಯವಾಗಿ ಇರುವಂಥ ವಿಚಾರ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಕೊರೋನಾದಲ್ಲಿ ಇವರು ಅಧಿಕಾರದಲ್ಲಿದ್ದರು. ಕೊರೋನಾದಲ್ಲಿ ಜನಗಳು ಕಷ್ಟ, ಸಾವನ್ನೋವಲ್ಲಿ ಬದುಕುವಂಥ ವಿಚಾರ. ಆ ವಿಚಾರದಲ್ಲಿ ಅವರು ಬಸ್ ಟ್ರೈನಿಂಗ್ನಲ್ಲಿ ಕೊರೋನಾವರ ಅಡ್ಮಿಟ್ ಮಾಡಿದಾಗ ಆ ಸಂದರ್ಭದಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾರೆ ಅಂತಂದರೆ ಎಷ್ಟು ಅದು ಸರಿ ಅನಿಸುತ್ತೆ ಅಂತ ತಾವು ದಯಮಾಡಿ ತಿಳಿಬೇಕು. ಇವರು ಹೇಳಿದ್ದಾರೆ,
ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಂಡ್ಯದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ. ನಮ್ಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಹಬ್ಬನ ಅದ್ದೂರಿಯಾಗಿ ತಮಿಳಲ್ಲಿ ಗೊತ್ತು ಎಲ್ಲ ನಿಮ್ಮ ಮುಖಾಂತರ ಇಡೀ ನಮ್ಮ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದೀರಿ ತಾವುಗಳೆಲ್ಲ, ಯಾವ ರೀತಿ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಬ್ಬನ ಕನ್ನಡ ಹಬ್ಬ ಮಾಡ್ತಾರೆ ಅಂತ. ಆಗ ಒಂದೆರಡು ಹೆಜ್ಜೆ ಹಾಕಿರ್ಬೋದು ಸಂತೋಷಕ್ಕೆ. ಆದರೆ ಇವರು ಕಷ್ಟ ಸಾವಯವ ಬದುಕಿನಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಂದರೆ ಎಷ್ಟು ಸರಿ ಅದು. ಮತ್ತು ಆ ಸಂದರ್ಭದಲ್ಲಿ ನಮ್ಮ ಸಾಹೇಬರಿಗೆ ಅಧಿಕಾರ ಇಲ್ಲ ಅಂದ್ರೂ ಸಹ ನಮ್ಮ ಎಲ್ಲ ಕಾರ್ಯಕರ್ತರನ್ನ ಕಟ್ಕೊಂಡು ಮುಖಂಡರುಗಳನ್ನ ಕಟ್ಕೊಂಡು ಪ್ರತಿದಿನ ಇವೆಲ್ಲ ಫೋಟೋಗಳು ತಮ್ಮ ಮುಂದೆ ಕೊಡ್ತೀವಿ. ನಾವು ಏನೇನು ಮಾಡಿದ್ದೀವಿ, ಯಾವ ರೀತಿ ಮಾಡಿದ್ದೀವಿ ಅಂತ ಸಾವಯವದಲ್ಲಿ ಅಂತ ಆಕ್ಸಿಜನನ್ನು ಎಲ್ಲಿ ಅವರು ಡೊನೇಟ್ ಮಾಡಿ ತಂದು ತಾಲೂಕಿನಲ್ಲಿ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ಜನಗಳಿಗೆ ನಾವು ಕಷ್ಟಕ್ಕೆ ಸ್ಪಂದಿಸಿದ್ದೀವಿ, ಒಂದು ಆಹಾರ ಧಾನ್ಯ ಇರ್ಬೋದು, ಒಂದು ಯಾವುದೋ ಒಂದು ಅವ್ರಿಗೆ ಆ ದಿನ ಸಿಗುವಂಥ ಸವಲತ್ತನ್ನು ನಾವೆಲ್ಲರೂ ಶ್ರಮಪಟ್ಟು ಇಡೀ ತಾಲೂಕಲ್ಲಿ ಕಾರ್ಯಕರ್ತರುಗಳು ಮುಖಂಡರುಗಳು ಶ್ರಮಪಟ್ಟು ಆ ಒಂದು 3 ತಿಂಗಳು ಏನು ಕೊರೋನಾ ಟೈಮಲ್ಲಿ ನಾವೆಲ್ಲರೂ ಸೇರಿ ಒಂದು ಆ ಕೆಲಸನ ಮಾಡಿದ್ದೀವಿ. ಆ ಸಂದರ್ಭ ಪುಣ್ಯ ಕೆಲಸ ಅದು ನಮಗೆ, ಅದು ಅಂದ್ಕೊಂಡು ನಾವೆಲ್ಲರೂ ಮಾಡಿದ್ದೀವಿ. ಸುಮ್ಮನೆ ಬಾಯಿ ಬಂದಂಗೆ ಏನೇನೋ ಮಾತಾಡೋದು ಅವೆಲ್ಲ ಅವ್ರು ಮಾಡುವಂಥದ್ದಕ್ಕೆ ಅವ್ರು ಏನಾರು ಮಾಡ್ಕೊಳ್ಳಿ, ಹಾಡನ್ನಾರು ಮಾಡ್ಕೊಳ್ಳಿ, ಡ್ಯಾನ್ಸಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಅವ್ರು ವೈಯಕ್ತಿಕ ಅವ್ರು ಸೇರಿದ್ದವ್ರದ್ದು ನಾಟಕನಾರು ಆಡಲಿ, ನಮಗೆ ಬೇಡ. ಅವರೊಬ್ಬರು ಜವಾಬ್ದಾರಿಯುತವಾಗ ಶಾಸಕರಾದ ಏನು ಮಾಡಬೇಕು ಅಂತ ಮನಸ್ಸಲ್ಲಿ ಎತ್ಕೊಂಡು ಅವ್ರ ಜವಾಬ್ದಾರಿ ಮಾಡ್ಬೇಕಷ್ಟೇ ಯಾರಾದ್ರೂ. ಅದರಿಂದ ಅವರು ಮಾತಾಡುವಂಥ ಮಾತು ಸರಿಯಲ್ಲ, ಖಂಡಿಸ್ತೀವಿ. ಯಾವುದೇ ವಿಚಾರಕ್ಕೂ ಬಂದರೂ ಚಾಲೆಂಜಿಗೆ ಬರಲಿ, ಅವರು ನಮ್ಮದೇನು ತಪ್ಪೇನಿಲ್ಲ. ಅಭಿವೃದ್ಧಿ ವಿಚಾರ ಇರ್ಬೋದು, ಏನೇ ಇರ್ಬೋದು. ಈ ಟೈಮ್ 24-25ನೇ ಸಾಲಿನಲ್ಲಿ ಹೆಚ್ಚು ಕಮ್ಮಿ ಒಂದು 650 ಕೋಟಿ ತಂದಿದ್ದಾರೆ ಇಲ್ಲಿವರೆಗೆ. ಅದೇನು ಸುಳ್ಳೇನಲ್ಲ, ನಿಮಗೆಲ್ಲ ದಾಖಲಾತಿನೂ ಕೊಡ್ತೀವಿ. ಇವಾಗ 650 ಕೋಟಿ ಇನ್ನೂ 2 ವರ್ಷ ಪೂರೈಸಿದೆ, ಇನ್ನೂ ಬರುವಂಥ ಗ್ರಾಂಟ್ ಕೊಡಿದೆ. ಬಟ್ ಅದು ಬೇಡ, ಅನುದಾನ ತಂದು ಅಭಿವೃದ್ಧಿ ಮಾಡಿರುವಂಥದ್ದು 650 ಕೋಟಿ ಇದೆ. 23-24 ಸಾಲು, 24-25ನೇ ಸಾಲವರೆಗೆ ದಾಖಲಾತಿನೂ ಇದೆ, ಕೊಡ್ತೀವಿ ನಾವು. ಅದರಿಂದ ಯಾರೇ ಒಂದು ಶಾಸಕರ ಅವಧಿಯಲ್ಲಿ ಸಾರ್ವಜನಿಕರಿಗೆ ಕೊಟ್ಟಂಥ ಮತಕ್ಕೆ ಗೌರವ ಕೊಟ್ಟು ಕ್ಷೇತ್ರನ ಅಭಿವೃದ್ಧಿಪಡಿಸ್ಕೊಂಡು ಜನ ಮೆಚ್ಚುವಂಥ ಕೆಲಸ ಮಾಡಬೇಕು ಹೊರತು ನಾವು ನಮ್ಮ ಮಾತು ನಮಗೆ ಇನ್ನೊಬ್ಬರನ್ನ ಆಡೋ ಮಾತನ್ನ ಅವ್ರು ಆಡುವಂಥದ್ದು ಸರಿಯಲ್ಲ. ಮತ್ತು ಅವರು ಈ ಸರ್ಕಾರಿ ಭೂಮಿ ವಿಚಾರದಲ್ಲೂ ಪಾಯಿಂಟ್ ಆಡಿದ್ದಾರೆ. ಅವರು ಮಾತಾಡ್ತಾರೆ ನಮ್ಮ ಸ್ನೇಹಿತರು. ಪಕ್ಕದಲ್ಲಿ ಕೂರಿಸ್ಕೊಂಡಿರೋರೆ ಅವ್ರಿಗೆ ಅವರ ಸಸ್ಯಂದ್ರೆ ಪಕ್ಕದಲ್ಲಿ ಹೊತ್ತು ಕೂತಿದ್ದವ್ರೆ, ಅವ್ರು ಏನು ಮಾಡ್ಕೊಂಡಿದ್ದಾರೆ, ಅವ್ರು ಏನು ಎಷ್ಟು ಅನಧಿಕೃತವಾಗಿ ಖಾತೆ ಮಾಡಿಸ್ಕೊಂಡಿದ್ದಾರೆ ಅಂತ ಅವರ ಅರಿಯಬೇಕು. ಅವ್ರಿಗೆ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ತಾರೆ ಅವರು. ಅದು ನಿಜವಾಗ್ಲೂ ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಅದು ಅವ್ರಿಗೆ ಅವ್ರು ಏನು ಮಾತಾಡ್ತಾರೆ ಏನು ಅನ್ನೋದು ಅವ್ರಿಗೆ ಅರಿಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಹೆಚ್ಚಿನ ಯಾವುದೇ ಮಾತಾಡಬೇಕಾದ್ರೆ ವೈಯಕ್ತಿಕವಾಗಿ ಒಂದು ಮಾತು ಸಂಸ್ಕೃತವಾಗಿರುವಂಥ ಸುಸಂಸ್ಕೃತರಂಥ ಸಂಸ್ಕೃತರ ಬಾಯಲ್ಲಿ ಅದು ಬರುವಂಥದ್ದಲ್ಲ. ಅದನ್ನು ಮುಂದೆ ಏನೋ ಅವ್ರ ಬಗ್ಗೆ ಈ ರೀತಿ ಆಡಬೇಕಾಗುತ್ತೆ ಅಂತಂದಿದ್ರೆ ಅದನ್ನೆಲ್ಲ ಅವ್ರ ಮನಸ್ಸಲ್ಲಿ ಇಟ್ಕೋಬೇಕು. ಅವರನ್ನು ಗೊಡ್ಡ ಬೆದರಿಕೆಗೆ ಆಗಲಿ ಅಥವಾ ಅವರ ಒಂದು ಇದಕ್ಕೆ ಆಗಲಿ ಇದು ದಬ್ಬಾಳಿಕೆಗೆ ಆಗಲಿ ಯಾರು ಎದುರೋರು ಇಲ್ಲ, ಎದುರೋದು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನಮ್ಮ ಸಾಹೇಬರು SC/ST ರಾಜ್ಯ ಅಧ್ಯಕ್ಷರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ತಮ್ಮಗಳಿಗೆಲ್ಲ ಪರಿಶಿಷ್ಟ ಜಾತಿಯ ಒಂದು ಬ್ಯಾಕ್ಲಾಗ್ ಹುದ್ದೆ ಇರ್ಬೋದು, ಪ್ರಮೋಷನ್ ಹುದ್ದೆ ಇರ್ಬೋದು, ಮತ್ತು ಸರ್ಕಾರದ ಸಮಪಾಲನ ಒಂದು 50% ಗುತ್ತಿಗೆದಾರರು ಇರ್ಬೋದು, ಅಬಕಾರಿನಲ್ಲಿ ಇರ್ಬೋದು, ನಾಲ್ಕಾರು ಅವರಿದ್ದಾಗ ಎಷ್ಟೊಂದು ಆ ಜನಾಂಗಕ್ಕೆ ಸಿಗಬೇಕು ಅದನ್ನು ಅವರು ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡಿ ಆ ಒಂದು ಜನಾಂಗಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದು ತಮಗೆಲ್ಲ ಗೊತ್ತಿದೆ. ನಿಮ್ಮ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಮಾಧ್ಯಮದ ಮುಖಾಂತರ ಪತ್ರ ಮುಖಾಂತರ ತಿಳಿಸ್ತೀರಿ ಅಂತ ನಾನು ತಮ್ಮ ಮುಖಾಂತರ ಬಯಸ್ತೇನೆ, ತಿಳಿಸಿದ್ರಿ ಅಂತ ನಾನು ಬಯಸ್ತೇನೆ. ಇಷ್ಟೆಲ್ಲ ಮಾಡಿದ್ರೂ ಒಬ್ಬರ ಮೇಲೆ ಇಲ್ಲ ಸಲ್ಲದ ಆಟ ಮಾತಾಡೋದೇ ಆಗಲಿ, ವೈಯಕ್ತಿಕ ಮಾತಾಡೋದಾಗಲಿ ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಮಾಡಿ, ನಿಮ್ಮ ಅಭಿವೃದ್ಧಿ ಇದ್ದರೆ ಸಂತೋಷ ಪಡ್ತೀವಿ. ತಾಲೂಕು ಅಭಿವೃದ್ಧಿ ಬಗ್ಗೆ ಯಾರಿಂದಾರಾಗಲಿ ನಿಮ್ಮ ಅವಧಿನಲ್ಲಿ ಏನಾದ್ರು ತಂದು ಮಾಡಿಸಿ, ನಾವು ಬೇಡ ಅಂತ ಹೇಳಲ್ಲ. ಅವ್ರು ಇನ್ನೊಂದು ಮಾತು ಹೇಳಿದರೆ, ಅವರು 2008ರಲ್ಲಿ ಸ್ಪೀಕರ್ ಅವರು ಅಮಾನತ್ ಮಾಡಿದಾಗ ನಮ್ಮ ಕುಮಾರಸ್ವಾಮಿ ಅವರು ಅವ್ರನ್ನ ಸುಪ್ರೀಂ ಕೋರ್ಟ್ ಅವ್ರಿಗೆ ಉಳಿಸ್ಕೊಟ್ರು ಅಂತಂದರು. ಅದು ಸುಳ್ಳು, ಸತ್ಯಕ್ಕೆ ದೂರವಾದದ್ದು. ಯಾಕೆಂತಂದರೆ ಅದು ಇಡೀ ರಾಜ್ಯಕ್ಕೆ ಗೊತ್ತು. ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋಗಿ ಇವರೆಲ್ಲ ಅನುಭವಿಸಿದ್ರು, ಅವ್ರು ಒಳ್ಳೇದಾಗಲಿ ಅಂತ ಇವರೆಲ್ಲ ಅನುಭವಿಸಿದ್ರು. ಹೊರಗಡೆ ಬಂದು ಅವರು 1 ವರ್ಷ ಅವರು ಸುಪ್ರೀಂ ಕೋರ್ಟ್ ಗಂಟ ಹೋಗಿ ಅವರು ಪರವಾದ ಕಷ್ಟವನ್ನು ಪಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಒಳ್ಳೇದಾಯಿತು ಅವ್ರಿಗೆ. ಕುಮಾರಸ್ವಾಮಿ ಅವರಿಗೆ ಕ್ಯಾರೆ ಅಂತಲೇ ಮಾತಾಡಿಸ್ಲಿಲ್ಲ.
ನಿಮ್ದು ಏನಾಗಿದೆ ಕೇಸ್ ಅನ್ನೋದು ಒಂದು ಕ್ಯಾರೆ ಅಂತ ನಮಗೆ ಸರ್ ಮಾತಾಡಲಿಲ್ಲ. ಅವ್ರು ಹೇಳ್ತಾರೆ ನಮ್ಮ ಕುಮಾರಸ್ವಾಮಿ ಅವ್ರು ಸಹಾಯ ಮಾಡೋರು, ನಮ್ಮ ಕುಮಾರಸ್ವಾಮಿ ಅವರಿಂದ ಅವ್ರಿಗೆ ಒಳ್ಳೆಯದಾಯ್ತು ಅಂತ ಮರಿಬಾರ್ದು ಅಂತ ಹೇಳ್ತಾರೆ. ಯಾವ ಬಾಯಿ ಹೇಳ್ತೀರಿ ನೀವು? ಗೊತ್ತಾದ್ರೆ ನಿಮಗೆ ಇವ್ರು ಎಲ್ಲೆಲ್ಲ ಇವರು ಏನೋ ಕಷ್ಟಪಟ್ಟಿದ್ದಾರೆ, ನಿಮ್ಮ ಕುಮಾರಸ್ವಾಮಿ ಅವರು ಏನು ಅವ್ರಿಗೆ ಸಹಾಯ ಮಾಡಿದ್ರು ಅಂತೆಲ್ಲ ಗೊತ್ತಿರೋಂಥದ್ದೇ. ಯಾರು ಏನು ಇದು ಮುಚ್ಚಮರ ಇಲ್ಲ. ದಯಮಾಡಿ ಇದನ್ನ ಇವ್ರು ಮಾತಾಡೋಕ್ಕೆ ತಾವು ಅವಕಾಶ ಮಾಡಿಕೊಡೋದಕ್ಕೆ ವಂದಿಸ್ತಾ ನಮ್ಮ ಸ್ನೇಹಿತರು ಅವರವ್ರದ್ದು ಒಂದು ಇದನ್ನ ಮಾತಾಡ್ತಾರೆ. ತಮಗೆಲ್ಲ ಇನ್ನೊಂದು ಸತಿ ನಮಸ್ಕರಿಸುತ್ತಾ ನಾನು ಮಾತು ಮುಗಿಸ್ತೀನಿ. ಅದನ್ನು ಮಾತಾಡ್ತೀವಿ, ಲಾಸ್ಟಲ್ಲಿ ಹೇಳ್ತೀವಿ ಸರ್. ಈಗ ಯಾವುದಕ್ಕೆ ಅದು ತನಿಖೆ ಅವರು ಹೇಳಿಕೆಯವರು ನಿಮ್ಮ ತಮಗೆ ಗೊತ್ತಿದೆಯಲ್ಲ, ಅವ್ರು ಏನು ಹೇಳಿದ್ರು ಅದಕ್ಕೆ ಅಪಮಾನ ಮಾಡಿದಾರೋ ಇಲ್ಲೋ ಅಂತ ನಮ್ಮ ಶಾಸಕರು ಉತ್ತರ ಕೊಟ್ಟಿದ್ದಾರಲ್ಲ ಸರ್. ಈಗ ನೀವು ಈಗ ಒಂದು ಟೈಮಲ್ಲಿ ನಿಜ ಅದು ಅವಾಗ ಅವ್ರಿಗೆ ಟೈಮು ಇತ್ತು, ಅಕಸ್ಮಾತ್ ಹೋಗೋದಕ್ಕೆ ಅವ್ರಿಗೆ ಅವಕಾಶ ಆಗಲಿಲ್ಲ ಏನೋ, ಬಟ್ ಅಪಮಾನ ಅಂತೂ ಮಾಡಲ್ವಲ್ಲ ಅವರು. ಮಂತವರು ಅಂಬೇಡ್ಕರ್ ಅವರ ಒಂದು ಇದರಲ್ಲಿ ಅವ್ರು ನಿಜವಾಗ್ಲೂ ಅಂಬೇಡ್ಕರ್ ಒಂದು ಅವರ ತತ್ವ, ಅವರ ಸಿದ್ಧಾಂತ, ಅವರ ಆಧಾರನ ನಮ್ಮ ನರೇಂದ್ರ ಸ್ವಾಮಿ ಅವರು ಯಾವ ರೀತಿ ಪಾಲನೆ ಮಾಡ್ತಾರೆ ಅಂತ ತಮಗೆಲ್ಲ ಗೊತ್ತಿದೆ. ಅವ್ರು ಯಾವುದೇ ಸಭೆಯಲ್ಲಿ ಬರಲಿ, ಯಾವುದೇ ಒಂದು ಇದರಲ್ಲಿ ಫುಲ್ ಅವರು ಇದನ್ನು ನಾವು ಮತ್ತು ನಿಜವಾಗ್ಲೂ ಅವರು ಒಂದು ಇದಕ್ಕೆ ಅಪಮಾನ ಅಲ್ಲ. ಅವರು ಎಷ್ಟೊಂದು ಅಂಬೇಡ್ಕರ್ ಬಗ್ಗೆ ಅವ್ರ ಅಭಿಮಾನ ಇದೆ, ಎಷ್ಟಿದೆ ಅಂತ ತಮಗೆ ಗೊತ್ತಿದೆ. ಅವ್ರು ಯಾವುದೇ ಕಾರಣಕ್ಕೂ ಆ ವಿಚಾರದಲ್ಲಿ ನಮ್ಮ ನಾಯಕರು ಯಾವತ್ತೂ ಅಂತ ಕೆಲಸಕ್ಕೆ ಹೋಗಲ್ಲ, ಮಾಡಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ಹೇಳಿದ್ರು ತಮಗೆ ಸರ್. ಈಗ ಆಲ್ರೆಡಿ ಅವರು CM ಹತ್ರ ಚರ್ಚೆ ಮಾಡಿ ತನಿಖೆಗೆ ಅವರು ಇದು ಮಾಡಿದ್ದಾರೆ. ಆಲ್ರೆಡಿ CM ಜೊತೆ ಚರ್ಚೆ ಮಾಡಿ ತನಿಖೆಗೆ ಅವರೊಂದು ಇದನ್ನು ಆದೇಶ ಮಾಡಿದ್ದಾರೆ. ಅವರು ಅಪಮಾನನ ಮಾಡಿದ ಯಾವತ್ತಿಲ್ಲ, ಅವರೇ ಖುದ್ದಾಗಿ ಮಾಡಿದ್ದಾರೆ. ಚರ್ಚೆ ಮಾಡಿ ಹಿಂಗೆ ಅದು ಇದಾಗ್ಬೋದು ಅಂತ ಮಾತಾಡಿದ್ದಾರೆ ನಮ್ಮ ಶಾಸಕರ ತೇಜಸ್ವಾಮಿ ಅವರು. ಮತ್ತೆ ಅದನ್ನು ಮಾತಾಡ್ತಾರೆ ಸರ್. ಈಗ ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ಮಾತಾಡ್ಬಿಟ್ಟು ಹೇಳ್ಬಿಡ್ತೀನಿ. ಸಾಲ ಕಾಂಪೌಂಡ್ ಆಗಲಿ ಅಥವಾ ವಾಟರ್ ಟ್ಯಾಂಕ್ ಆಗಲಿ, ಯಾರ ಅಧಿಕಾರದಲ್ಲಿದ್ರು ಒಂದು ಸ್ವಲ್ಪ ಅವರು ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕು. ಅವರು ಕಾಂಪೌಂಡ್ ಆಗಲಿ ಅಥವಾ ವಾಟರ್ ಟ್ಯಾಂಕ್ ಆಗಲಿ, ಯಾರು ಅವಾಗ ಅಧಿಕಾರದಲ್ಲಿದ್ದರು, ಅದು ನಡೀತಾ ಇಲ್ವಾ ಅಂತ ತಮ್ಮ ಮುಂದೆ ಅವರು ಸಾಕ್ಷಿ ಕೊಡ್ಬೋದಾಗಿತ್ತಲ್ಲ. ನೋಡಿ ಸ್ವಾಮಿ ಕಾಂಪೌಂಡ್ ಹೊಡಿತಾ ಇದ್ರು, ನೋಡಿ ಸ್ವಾಮಿ ವಾಟರ್ ಟ್ಯಾಂಕ್ ಹೊಡಿತಾ ಇದ್ರು, ನಾವು ಫೋಟೋ ತೆಗೆದಿದ್ದೀವಿ, ನಾವು ಮಾಡಿದ್ದೀವಿ ಅಂತ ಹೇಳ್ಬೋದಾಗಿತ್ತಲ್ಲ. ಇದು ಕೋರ್ಟಲ್ಲಿ ಕೇಸ್ ಇದೆ, ಅದಕ್ಕೆ ನಾವು ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟ್ ನ್ಯಾಯಾಲಯದಲ್ಲಿ ಏನು ತೀರ್ಪು ತರ್ತಾರೆ ತಗೊಳ್ಳೇಬೇಕು ಸರ್. ಬೇರೆ ಸಾಲ ಜಾಗ ಅಂತ ಅಲ್ಲ, ಅಲ್ಲಿ ಒಬ್ಬರು ಪುರಿಗಾಲಿ ಅವರು ಅದನ್ನ ನಮ್ಮದು ಜಾಗ ಅಂತ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಅದು ಕೋರ್ಟ್ ನ್ಯಾಯಾಲಯದಲ್ಲಿ ನಡೀತಿದೆ. ಅವ್ರದ್ದು ಇಲ್ಲಿ ಇನ್ನೊಬ್ಬರದಂತ ಅಲ್ದೈತೆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಅದಕ್ಕೆ ಎಲ್ಲರೂ ಭದ್ರಾಗಬೇಕು. ಅದನ್ನ ಆಗ್ತಲ್ಲ ಕೆಡಿಸ್ಬೇಕು ನಾವು. ಅದನ್ನು ಪ್ರಶ್ನೆ ಇದ್ರೆ ಕೇಳಿ. ನಾವೆಲ್ಲ ಸಬ್ಜೆಕ್ಟ್ ಬಗ್ಗೆನೂ ಮಾತಾಡ್ತೀವಿ. ಯಾವತ್ತು ಏನು ಮಾಜಿ ಶಾಸಕರು ನಮ್ಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಾವು ಖಂಡಿತ ಮಾತಾಡ್ತೀವಿ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ಪಷ್ಟೀಕರಣ ಕೊಡೋದಕ್ಕೆ ನಾವಿಲ್ಲಿ ಬಂದಿರೋದು. ಹಾಗೆ ನಮ್ಮ ಮಾಜಿ ಶಾಸಕರು ತುಂಬ ಅಭಿವೃದ್ಧಿ ಕೆಲಸ ಮಾಡಿದೆ ಅಂತೇಳಿ ಮೊನ್ನೆ ಇದೇ ವೇದಿಕೆಯ ಮೇಲೆ ಮಾತಾಡೋದ್ರು. ಅವ್ರು ರಸ್ತೆ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು. ಒಂದು 4 ರಸ್ತೆ ಹೇಳಿದ್ರು. ಅವರು 4 ರಸ್ತೆ ಹೇಳಿದ್ದು ಅಷ್ಟೇ ಅವ್ರು ಮಾಡಿರೋದು ಕೂಡ. 5 ವರ್ಷದ ಅವಧಿಯಲ್ಲಿ ಅವ್ರು 4 ರಸ್ತೆ ಅಭಿವೃದ್ಧಿ ಮಾಡಿರೋದು. ಆ ರಸ್ತೆಗಳ ಅಭಿವೃದ್ಧಿ ಆಗಿರೋದು ಯಾವುದು ಅಂದರೆ ಪ್ರತಿಯೊಬ್ಬ ಶಾಸಕರಿಗೂ ಅನುದಾನಗಳು ಬಂದೇ ಬರ್ತವೆ. ಅವ್ರ ಶಾಸಕರು ಕೇಳದೆ ಹೋಗಲಿ ನಿಗದಿಯಾಗಿರುವಂಥ ವರ್ಷದ ಕೋಟದಲ್ಲಿ ಬರುವಂಥ ಅನುದಾನಗಳಲ್ಲಿ ಅದನ್ನು ಮಾಡ್ತಿದ್ದಾರೆ. ಅದು ಬಿಟ್ಟರೆ ಹೆಚ್ಚುವರಿಯಾಗಿ ಏನು ತಂದು ಮಾಡಿದ್ದೀನಿ, ಇಂಥದನ್ನು ಸ್ಪೆಷಲ್ ಗ್ರ್ಯಾಂಟ್ ತೊಗೊಬಂದು PWD ರಸ್ತೆಗಳ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಏನೂ ಹೇಳಿಲ್ಲ ಅವರು. ಯಾಕೆ ಅಂದರೆ ಅವ್ರು ಮಾಡಿಲ್ಲ. ಇವತ್ತು ಅವ್ರು ಹೇಳ್ಬೋದು ಪುರಿಗಾಲಿ ರಸ್ತೆ ಮಾಡ್ಕೋತವ್ರೆ ಅಂತ. ಸ್ವಾಮಿ ನಾವು ಹೇಳ್ತೀವಿ ಕೇಳಿ, ನಿಮ್ಮೂರ್ಗೆ ಹೋಗೋ ರಸ್ತೆನ ಅಂದರೆ ಉಸ್ಕೂರ್ಗೆ ಹೋಗೋ ರಸ್ತೆನ ಮೊದಲೇ ಮಾಡಿದರು ನರೇಂದ್ರ ಸ್ವಾಮಿ ಅವರು. ಆಮೇಲೆ ಅವ್ರವ್ರಿಗೆ ಹೋಗೋ ರಸ್ತೆ ಮಾಡ್ಕೋತಾ ಇದ್ದಾರೆ. ಏನು ನರೇಂದ್ರ ಸ್ವಾಮಿ ಅವ್ರು ದಿನ ಏನು ತಿರುಗಾಡಲ್ಲ, ಅವ್ರು ಮನೆಯವರು ತಿರುಗಾಡಲ್ಲ. ವಾರಕ್ಕೂ 15 ದಿವಸಕ್ಕೂ ಅವ್ರ ಕಡೆ ಬಂದಾಗ ಕ್ಷೇತ್ರಕ್ಕೆ ಬಂದಾಗ ಹೋಗ್ತಾರೆ ಹೊರತು ಸಾರ್ವಜನಿಕ ರಸ್ತೆ ಅದು, ಪ್ರವಾಸೋದ್ಯಮಕ್ಕೆ ಹೋಗುವಂಥ ರಸ್ತೆ ಅದು. ಆ ರಸ್ತೆ ಅಭಿವೃದ್ಧಿ ಮಾಡಿದ್ರೆ ನೀವು ಕೊಂಕು ಮಾಡ್ತೀರಲ್ಲ, ಹೇಗೆ ಅದು?
ಹಂಗಾರೆ ಮೂರನೇ ಟರ್ಮಲ್ಲಿ ಅವರು ರಸ್ತೆ ಅಭಿವೃದ್ಧಿ ಮಾಡ್ಕೋತಾ ಇರೋದು. ಮೊದಲನೇ ಟರ್ಮಲ್ಲಿ ನಿಮ್ಮೂರಿಗೆ ಹೋಗುವಂಥ ರಸ್ತೆನೂ ಅಭಿವೃದ್ಧಿ ಮಾಡೋದು ಹೊರತು ಬೇರೆ ನಾವು ರಸ್ತೆ ಅಭಿವೃದ್ಧಿ ಮಾಡಿಲ್ಲ. ಹಾಗೆ ನಮ್ಮ ಸ್ನೇಹಿತರು ಕೇಳಿದ್ರು, ಶಾಲೆ ಕಾಂಪೌಂಡ್ ಹೊಡೆದಾಕ್ಬಿಟ್ಟಿದ್ದಾರೆ, ಅಕ್ರಮ ಮಾಡಿಬಿಟ್ಟಿದ್ದಾರೆ ಅಂತ. ಶಾಸಕರು ಮನೆ ಕಟ್ಟಿದ್ದು ಈ ಮಾಜಿ ಶಾಸಕರು ಅಧಿಕಾರದಲ್ಲಿದ್ದಾಗ ಹೊರತು ಅವ್ರ ಅಧಿಕಾರದಲ್ಲಿದ್ದಾಗಲ್ಲ. ಒಬ್ಬ ಶಾಸಕರ ಜವಾಬ್ದಾರಿ ಏನಿತ್ತು ಅಂದ್ರೆ ಕಾಂಪೌಂಡ್ ಹೊಡೆದಾಕಿದಾಗ ಯಾಕೆ ಕೇಳಿದ್ರು ಅವರು? ಏನಕ್ಕೆ ಮೌನ ವಹಿಸಿದ್ರು? ಇವ್ರು ಅಧಿಕಾರದಲ್ಲಿ ಹೋದ್ರು ತಾನು. ಶಾಲಾ ಕಾಂಪೌಂಡ್ ಹೊಡೆದಾಕಿ ಒಬ್ಬರು ಮಾಜಿ ಶಾಸಕರು ಮನೆ ಕಟ್ತವ್ರು ಅಂದ್ರೆ ಈ ಹಾಲಿ ಶಾಸಕರು ಅದನ್ನು ತಡಿಬೋದಾಗಿತ್ತು, ಒಂದು ಎನ್ಕ್ವೈರಿ ಮಾಡಿಸ್ಬೋದಾಗಿತ್ತು. ಏನಕ್ಕೆ ಮಾಡಲಿಲ್ಲ? ಸ್ಥಳೀಯವಾಗಿ ಯಾರಿಗೋ ಒಬ್ಬರು ನನ್ಗೊಂದು 4 ಅಡಿ 5 ಅಡಿ ಬರ್ತದೆ ಅಂತೇಳಿ ಒಂದು ನ್ಯಾಯಾಲಯದಲ್ಲಿ ದಾವೆ ಹುಡ್ಕೊಂಡವರು ನ್ಯಾಯಾಲಯದಲ್ಲಿ ಆಡ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಏನು ತಪ್ಪು ಅಂತ ಏನು ಹೇಳಿಲ್ವಲ್ಲ ಅದನ್ನು. ಅದು ಎರಡನೇ ಪ್ರಶ್ನೆ. ಕಾಂಪೌಂಡ್ ಹೊಡೆದಾಕಿದ್ರು ಅಂದಾಗ ಇವ್ರು ಶಾಸಕರಿದ್ರು ತಾನೆ, ಯಾಕೆ ಕೇಳಲಿಲ್ಲ ಇವರು? ಕೇಳ್ಬೋದಿತ್ತಲ್ಲ. ಅದನ್ನು ಬಿಟ್ಟು ಬೇರೆ ಬೇರೆ ಸುಮ್ಮನೆ ಆಪಾದನೆ ಕಂಟಿನ್ಯೂಸ್ ಆಗಿ 45-50 ನಿಮಿಷ ಮಾತಾಡಿ ನಾನು 3 ಡಿಗ್ರಿ ತೊಗೊಂಡಿದ್ದೀನಿ ಅಂತೇಳಿ 3 ಡಿಗ್ರಿಲೂ ಅವ್ರ ಕೊನೆಯಲ್ಲಿ ಮಾತಾಡ್ತಿದ್ದಂಥ ಪದಗಳು ಅಗೌರವ ತರುವಂಥದ್ದನ್ನೇ ಮಾತಾಡ್ತಾ ಇದ್ರು. ನಾವು ಸಿಂಗಲ್ ಡಿಗ್ರಿ ಶಾಸಕರು ಆಯಿತು, ನೀವು 3 ಡಿಗ್ರಿ ತಗೊಂಡವರು ಎಷ್ಟು ಮಟ್ಟಿಗೆ ಮಾತಾಡಿದ್ರಿ? ಒಬ್ಬ ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷರು ಲಂಚ ಹೊಡಿತಾವ್ರೆ ಅಂತ ಘಂಟಾಘೋಷವಾಗಿ 100 ಸಲ ಹೇಳಿದ್ರಲ್ಲ. ಹಂಗಂದ್ರೆ ಕಳೆದ ಬಾರಿ ಆಗಿದ್ದಂಥವ್ರು ಈ ಬಾರಿ ಆಗಿದ್ದಂಥ ಅಧ್ಯಕ್ಷರುಗಳೆಲ್ಲ ದುಡ್ಡು ಮಾಡೋಕ್ಕೆ ಕೂತಿದ್ರು ಆ ಜಾಗದಲ್ಲಿ. ನಿಮ್ಮ ಸಮ್ಮಿಶ್ರ ಸರ್ಕಾರದವರು ಇದ್ರಲ್ವಾ? ಹಂಗಾರೆ ನೀವು ಶಾಸಕರು ಈಗ 2 ತಿಂಗಳಿಗೆ ದುಡ್ಡು ಮಾಡೋಕ್ಕೆ ಶುರು ಮಾಡಿದ್ರೆ, ಹಂಗಾರೆ ಕಳೆದ 5 ವರ್ಷ ಇದ್ದಂಥ BJP-ಯವರಾಗಲಿ JDS-ನವರಾಗಲಿ ಅವ್ರು ದುಡ್ಡು ಮಾಡಿದಾರಾ? ಮೊದಲು ಅವ್ರನ್ನ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಆಪಾದನೆ ಮಾಡಿ. ಹಾಗಾದರೆ ಒಂದು ಕ್ಷೇತ್ರಕ್ಕೆ ಬಂದರೆ ಅದು ಪೊಲ್ಯೂಷನ್ ಬೋರ್ಡಿಂದ ಎಷ್ಟು ಅಭಿವೃದ್ಧಿಗಳು ಮಾಡ್ಬೋದು, ಎಷ್ಟು ಜನಕ್ಕೆ ಕೆಲಸ ಕೊಡಿಸ್ಬೋದು, ಆ CSR ಫಂಡಿಂದ ಎಷ್ಟು ಅಭಿವೃದ್ಧಿ ಆಗುತ್ತೆ, ಇದಕ್ಕೆ ಒಂದು ಮಾರ್ಗದರ್ಶನ ನೀಡಿ ಬೆಂಬಲ ಕೊಡಿ. ಗೌರವವಾಗಿ ಮಳವಳ್ಳಿ ಅಭಿವೃದ್ಧಿ ಆಗಲಿ, ಇಂಡಸ್ಟ್ರಿ ಅಭಿವೃದ್ಧಿ ಆಗುತ್ತೆ. ಅದು ಬಿಟ್ಟು ದುಡ್ಡು ಮಾಡೋಕ್ಕೆ ಹೋಗಿದ್ದಾರೆ ಅಂದರೆ ಏನಿದು? ಒಬ್ಬ ಕ್ಷೇತ್ರದ ಶಾಸಕರಿಗೆ, ಮಳವಳ್ಳಿ ಶಾಸಕರಿಗೆಲ್ಲ ಮಳವಳ್ಳಿ ಜನತೆಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನೀವು ದಯವಿಟ್ಟು ಮಾತಾಡುವಾಗ 3 ಡಿಗ್ರಿ ಪಡೆದಿರುವಂಥ, ಅದು ಕನ್ನಡದಲ್ಲಿ 3 ಡಿಗ್ರಿ ಪಡೆದಿರುವಂಥವ್ರು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಯಾವ ರಸ್ತೆಗಳ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀವಿ ಅಂತ 4 ರಸ್ತೆ ಹೇಳಿದ್ದು ತಾವು ಪ್ರಶ್ನೆ ಮಾಡಬೇಕಾಗಿತ್ತು. 4 ರಸ್ತೆ ಅವ್ರು ಹೇಳಿದ್ದು, 5ನೇ ರಸ್ತೆ ಹೇಳಲೇ ಇಲ್ಲ. ಬಿಜಾಪುರದಲ್ಲಿ ಕುಡಿಯೋ ನೀರು ಯೋಜನೆ ಒಂದಾಗಿದೆ, ನಮ್ಮ ಕಿರ್ವಾಲ್ ಯೋಜನೆ ಆಗಿದೆ. ಕಿರ್ವಾಲ್ ಯೋಜನೆ ಪೂಜೆ ಆಗಿ, ಗುದ್ಲಿ ಪೂಜೆ ಆಗಿ ಅದಕ್ಕೆ ಹಣ ಬಿಡುಗಡೆ ಮಾಡಿಸಿದ್ಮೇಲೆ ನಮ್ಮ ಶಾಸಕರು ಸೋತಾಗ 5 ವರ್ಷದಿಂದ ಕುಡಿಯೋ ನೀರು ಯೋಜನೆ ನಮ್ಮ ಕಿರ್ವಾಲ್ ಹೋಬಳಿಗೆ ಜಾರಿ ಮಾಡಿಕೊಡ್ಲಿಲ್ಲ. 5 ವರ್ಷ ನಮ್ಮ ಡ್ರಿಪ್ ಇರಿಗೇಷನ್ ಯೋಜನೆ ಜಾರಿ ಮಾಡಿಕೊಡ್ಲಿಲ್ಲ. ಮಳವಳ್ಳಿಲಿರುವಂಥ ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡೋಕ್ಕೆ ಬಿಡಲಿಲ್ಲ. ಏನಕ್ಕೆ ಹೇಳಿ ಅವ್ರು ಯಾಕೆ ಮಾಡಲಿಲ್ಲ? 5 ವರ್ಷ ಅವಧಿಯಲ್ಲಿ ಅವ್ರಿಗೆ ಆಗಲಿಲ್ವ? ನಾವ್ಯಾಕೆ 2 ವರ್ಷದಿಂದ ಅವ್ರು 2 ವರ್ಷದಿಂದ ಅವ್ರು 5 ವರ್ಷದಿಂದ ಮಾಡುವಂಥ ಅವ್ಯವಸ್ಥೆನ ಸರಿ ಮಾಡೋದೇ ಆಗಿದೆ. ಶೀಘ್ರದಲ್ಲೇ 56 ಹಳ್ಳಿ ಕುಡಿಯೋ ನೀರು ಯೋಜನೆ ಮತ್ತು ನಮ್ಮ ಡ್ರಿಪ್ ಇರಿಗೇಷನ್ ಯೋಜನೆ ಖಂಡಿತವಾಗ್ಲೂ ಈ 3-4 ತಿಂಗಳೊಳಗೆ ಅನುಷ್ಠಾನಗೊಳ್ಳುತ್ತೆ. ಬದ್ಧತೆ ಇರಲಿಲ್ಲ ಕ್ಷೇತ್ರದಲ್ಲಿ, ಶಾಸಕರಿಗೆ ಬದ್ಧತೆ ಇರಬೇಕು. ಬರೀ ಮಾತಾಡೋದನ್ನೇ ಪ್ರೆಸ್ ಮೀಟ್ ಮಾಡಿ ಹೋಗೋದೇ ಒಂದು ಇದಾಗೋದ್ರೆ. ಚರ್ಚೆಗೆ ಬನ್ನಿ ಅಂತ ಕರೆದಿದ್ದಾರೆ. ಖಂಡಿತ ನೋಡಿ, ನಾವೆಲ್ಲನೂ ದಾಖಲಾತಿ ಸಮೇತ ತೊಗೊಬಂದಿದ್ವಿ. ಕಳೆದ 2 ವರ್ಷದಲ್ಲಿ ಏನೇನಾಗಿದೆ ಅಂತೇಳಿ ನಾವು ಪ್ರಿಂಟ್ ಮಾಡಿಸ್ಕೊಂಬಂದಿಲ್ಲ. KDP ಸಭೆಗಳಲ್ಲಿ ಇಟ್ಟಿರುವಂಥ ಮಾಹಿತಿ ತಂದಿರೋದು. ನಿಮಗೂ ಒಂದು ಕಾಪಿ ಕೊಡ್ತೇವೆ. ಈ ವರ್ಷದಲ್ಲಿ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಕಳೆದ 2 ವರ್ಷದಲ್ಲಿ, ಅದು ಒಂದು ಕಾಪಿ ಕೊಡಬ, ಇದು ಕೊಡ್ತೇವೆ. ಈ ಥರ ದಾಖಲಾತಿ ಇಟ್ಟು ಮಾತಾಡೋಕ್ಕೆ ಬಹಿರಂಗ ಚರ್ಚೆಗೆ ನಮ್ಮ ಶಾಸಕರು ಏನಕ್ಕೆ? ನಾವೇ ಇದ್ದೀವಿ. ನಮ್ಮ ಜೊತೆಲೇ ಬಹಿರಂಗ ಚರ್ಚೆಗೆ ಬರಲಿ. ಭೂ ಅಕ್ರಮದ ಬಗ್ಗೆ ಮಾತಾಡಿದ್ರು. ಭೂ ಅಕ್ರಮ ನಡೆದಿರೋದು ನಮ್ಮ ಶಾಸಕರು ಯಾವುದಿಲ್ಲಲ್ಲ ಸ್ವಾಮಿ. ನೀವೇ ಕರ್ಕೊಂಡು ಸೇರಿಸಿದಂಥ ತಹಸೀಲ್ದಾರ್ ಆಗಲಿ, ಅಲ್ಲಿ RI ಆಗಲಿ, ಅಲ್ಲಿ ಅಂತ ಖಾತೆದಾರರ ಟೀಮ್ ಆಗಲಿ, ಕಂಪ್ಯೂಟರ್ ಸೆಕ್ಷನ್ಲಾಗಲಿ ಸಸ್ಪೆಂಡ್ ಆದ್ರಲ್ಲ, ಅವ್ರು ಯಾರ ಅವಧಿಯಲ್ಲಿ ಬಂದಿದ್ದವರು? ನರೇಂದ್ರ ಸ್ವಾಮಿ ಅವರ ಅವಧಿಯಲ್ಲಿ ಇದ್ದಂಥ ತಹಸೀಲ್ದಾರ್ ಅವರು. ನೀವೇ ಹಾಕ್ಸ್ಕೊಂಡಂಥ ತಹಸೀಲ್ದಾರ್ ಅಲ್ವಾ? 24ನೇ ಸ್ಟ್ರೈಕ್ ಮಾಡ್ತೀವಿ ಅಂದರೆ 24ನೇ ಸ್ಟ್ರೈಕ್ ಏನಕ್ಕೆ ಮಾಡಿದ್ರು ಅಂದರೆ ನರೇಂದ್ರ ಸ್ವಾಮಿ ಅವರು ಸೆಷನ್ನಲ್ಲಿ ಮಾತಾಡಿ, ಅವ್ರು ಗೆದ್ದಂಥ 2ನೇ ಸೆಷನಲ್ಲಿ ಈ ಬಗ್ಗೆ ಮಾತಾಡಿದ್ದಾರೆ ನರೇಂದ್ರ ಸ್ವಾಮಿ ಅವರು. ಅಕ್ರಮ ಮಾಡಿದ್ರು ಯಾವ ಪಕ್ಷದವ್ರು ಆದ್ರೇನು? ನರೇಂದ್ರ ಸ್ವಾಮಿ ಅವರು ನಮ್ಮ ಪಕ್ಷದವ್ರು ಮಾಡೋರು ಅಂತ ಅವ್ರು ಬಂದ್ಬಿಟ್ಟು ಏನಾದ್ರು ನಿಂತಿದ್ದಾರಾ? ಮತ್ತೇನಕ್ಕೆ ಭೂ ಅಕ್ರಮದ ಬಗ್ಗೆ ಭೂ ಅಕ್ರಮದ ತನಿಖೆ ಆದೇಶ ಆಗಿರೋದು ಯಾವಾಗ ಅಂತ ಹೇಳಬೇಕಾದ್ರೆ ಆದೇಶ ಮಾಡಿಸಿರೋರು ಯಾರು? ತನಿಖೆಗೆ ಒತ್ತಾಯ ಮಾಡಿರೋರು. 24ರಲ್ಲಿ ಸ್ಟ್ರೈಕ್ ಮಾಡಿದ್ದೀನಿ ಅಂತಾರೆ. 24ರಲ್ಲಿ ಶಾಸಕರಿದ್ರಾ? ತನಿಖೆ ಶುರುವಾಗಿ ಸದನ ಸಮಿತಿ ಗವರ್ನರ್ಗೆಲ್ಲ ಆಗಿ ಇವರು ಸ್ಟ್ರೈಕ್ ಮಾಡಿದ್ರು. ಯಾಕೆಂದರೆ ನಂದು ಒಂದು ಇರಲಿ, ಸ್ಟ್ರೈಕ್ ಆದರೆ ನನ್ನ ಹೆಸರು ಆಚೆಗೆ ಬಂದ್ಬಿಡ್ತದೆ ಅಂತ. ಆದ್ದರಿಂದ ಯಾವುದೇ ವಿಷಯ ಮಾತಾಡುವಾಗಲೂ ದಯವಿಟ್ಟು ಬೆಂಬಲ ಕೊಡಿ. ನಮ್ಮ ಶಾಸಕರಿಗೆ ಚರ್ಚೆ ಮಾಡೋಣ. ಅಥವಾ ನಮಗೆ ಈ ಥರ ರೆಕಾರ್ಡ್ಸ್ನ ತೊಗೊಂಬರ್ರಿ. ನಾವು ತಂದಿರುವಂಥ ರೆಕಾರ್ಡ್ಸು ಈಗ 23, 24, 25 2 ವರ್ಷ ತಂದಿರೋದು. ನಾವು ಕೇಳೋ 10 ವರ್ಷ ತಂದಿಲ್ಲ.
ನೀವು 2 ಸಲ MLA ಆದಾಗಲೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಕುಮಾರಸ್ವಾಮಿ ಅವರು ಹೆಸರು ಹೇಳ್ಕೊಂಡು ಮಾತ್ರ ನೀವು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದೀರೋ ಹೊರತು ನಿಮ್ಮ ಸ್ವಂತ ಅಭಿರುಚಿಲಾಗಲಿ ನಿಮ್ಮ ಸ್ವಂತ ವ್ಯಕ್ತಿಗಳಾಗಿ ರಾಜಕೀಯ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ತಗೊಬನ್ನಿ ಅಂದರೆ ಮಾತಾಡ್ತಿದ್ರೆ ನಮ್ಮ ಕುಮಾರಸ್ವಾಮಿ ಅವರ ಹೆಸರನ್ನ ಮಾತ್ರ ಬಳಸ್ಕೊಂಡು ಅವ್ರಿಗೆ ಅಗೌರವ ತರ್ತಾ ಇದ್ದೀರೋ ಹೊರತು ನೀವು ಈ ಥರ ಕ್ಷೇತ್ರಕ್ಕಾಗಲಿ ಒಬ್ಬ ಕ್ಷೇತ್ರ ಶಾಸಕರ ಅಧಿಕಾರದ ಬಗ್ಗೆ ಮಾತಾಡಿ ನಮ್ಮ ಕ್ಷೇತ್ರದ ಮಹಿಳಾ ಜನತೆಗೆ ಅವಮಾನ ಮಾಡಬೇಡಿ ಅಂತ ಹೇಳಿ ಈ ಮುಖಾಂತರ ಅವ್ರನ್ನ ಕೇಳ್ಕೊತೀನಿ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಈಗ ನಮ್ಮ ಸ್ನೇಹಿತರು ವಿಶ್ವಾಸ ಅವ್ರು ಹೇಳ್ದಾಗೇ ಯಾರ ಪೀರಿಯಡಲ್ಲಿ ಅಕ್ರಮ ನಡೆದಿತ್ತು ಅನ್ನೋದನ್ನ ನೀವೇ ಹೇಳಬೇಕು ಅಂತ ಕೇಳ್ಕೊತೀವಿ ಮೊದಲನೇದಾಗಿ. ಯಾಕಂದರೆ ನೀವು ಹೇಳಿದ್ದೀರಿ ನಾನು CBIಗೆ ಅದನ್ನು ನ್ಯಾಯಾಂಗ ಒಂದು ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ನೀವು ಆಗ್ರಹಿಸಿದ್ರಿ, ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರಿ. ದಯವಿಟ್ಟು ಅದು ಕೂಲಂಕುಷವಾಗಿ ನೀವೇ ಅದಕ್ಕೆ ಉತ್ತರ ಕೊಡಬೇಕು. ಯಾಕಂದರೆ 2024ರಲ್ಲಿ ಏನು 103 ಬಾರು 24 ಎಕರೆ ಖಾತೆ ನಿಮ್ಮ ಜೊತೆಲಿದ್ದವ್ರಿಗೆ ಖಾತೆ ಆಯ್ತಲ್ಲ, ಅದನ್ನು ಕಂಡು ಹಿಡಿದು ಇವತ್ತು ತನಿಖೆ ನಡೀತಾ ಇದೆಯಲ್ಲ, ಅದೆಲ್ಲ ವಾಪಸ್ ಸರ್ಕಾರಿ ಭೂಮಿ ಏನಿತ್ತು ಅದನ್ನು ವಾಪಸ್ ಏನು ಮರು ಸರ್ಕಾರಕ್ಕೆ RTC ಆಗಿದೆಯಲ್ಲ, ಅದು ಯಾರು ಮಾಡಿದ್ದಂಥದ್ದು ಅದನ್ನು ನೀವು ಹೇಳಬೇಕು. ಯಾಕಂದ್ರೆ ನಿಮ್ಮ ಜೊತೆಲೇ ಇದ್ದಾರೆ. ನೀವು ಹೇಳ್ತೀರಿ ಯಾರೋ ಒಬ್ಬ ನಮ್ಮ ಮುಖಂಡನ ಹೆಸರು ಹೇಳ್ಬಿಟ್ಟು ಇಂಥವ್ರು 80 ಎಕರೆ ಮಾಡ್ಕೊಂಡು 80 ಎಕರೆ ಎಲ್ಲ ಸ್ವಾಮಿ ಆಗಿರೋದು ಒತ್ತುವರಿ, 80 ಎಕರೆ ಎಲ್ಲ ಅಕ್ರಮ ಆಗಿರೋದು, 7,500 ಎಕರೆ ಸ್ವಾಮಿ ಆಗಿರೋದು ಮಳವಳ್ಳಿ ತಾಲೂಕಲ್ಲಿ ಸ್ವಾಮಿ. ತನಿಖೆ ನಡೀತಾ ಇದೆ. ಅದು ನಮ್ಮ ಪೀರಿಯಡಲ್ಲಿ ಆಗಿರೋದು. ಹಿಂದೆ ಅವರ ತಂದೆ ಅಂತ ಕಾಲದಲ್ಲಿ ಯಾವುದೇ ಪಕ್ಷ ಮಾಡಲಿ ಅದು ಪಕ್ಷಾತೀತವಾಗಿ ನಾವು ಖಂಡಿಸ್ತೀವಿ. ಆ ತನಿಖೆಗೆ ಒಳಪಡಿಸೋಕ್ಕೆ ನಾವು ಹೇಳಿದ್ದೀವಿ. ಆಮೇಲೆ 80 ಎಕರೆ ಮಾಡ್ಕೊಂಡಿದ್ದಾರೆ ಅಂತೇಳಿ ತನಿಖೆ ಆಗಲಿ, ಯಾರು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ತನಿಖೆ ಆಗಲಿ ಸ್ವಾಮಿ. ಈಗ ಸಾದಿಕ್ ಪಾಸ ಹೆಸರಲ್ಲಿದ್ದರೆ ಸಾದಿಕ್ ಪಾಸ ಹೆಸರಲ್ಲಿ ತನಿಖೆ ಆಗಲಿ, ನಾವು ಅದನ್ನು ಹೇಳ್ತಾ ಇಲ್ಲ. ಆದರೆ ನೀವು ಹೇಳ್ತಾ ಇರೋದು ಬರೀ 80 ಎಕರೆ ಮಾತ್ರ ಹೇಳ್ತಾ ಇದ್ದೀರಿ. ಅದು ಆಗಿರೋದು 7,500 ಎಕರೆ. ಆಮೇಲೆ ನೀವು ಹೇಳ್ತಾ ಇದ್ದೀರಿ 300 ಎಕರೆ ಅಕ್ರಮನ ನಾವು ಕಂಡುಹಿಡ್ದಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಆದರೆ 300 ಎಕರೆ ಅಲ್ಲ ಸ್ವಾಮಿ, 800 ಎಕರೆ ಈಗ ಆಲ್ರೆಡಿ ತನಿಖೆ ಆಗಿ ಸುಮಾರು ಜನ ಏನು ತಾಲೂಕು ಆಫೀಸ್ನ ನೌಕರರು ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಈಗ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾರೆ. ಸಸ್ಪೆಂಡ್ ಆಗಿ ಇನ್ನೂ ತನಿಖೆ ನಡೀತಾ ಇದೆ. ತನಿಖೆ ನಡೀತದೆ. ಯಾಕೆಂದರೆ ಈಗ ಆಲ್ರೆಡಿ ಏನಾಗಿದೆ ಅಂತ ತನಿಖೆ ಮಾಡ್ತಿರೋಂಥ ತಂಡ ಬೆಂಗಳೂರಿನಿಂದ ಏನು ಬಂದಿದೆ ಅವ್ರಿಗೆ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಪಾಪ ಒದ್ದಾಡ್ತಾ ಇದ್ದಾರೆ. ಅದಾಗಿರುವಂಥದ್ದು ಆಮೇಲೆ ಹೋಗಲಿ, ಏನು ನೀವು ಹೇಳ್ತಾ ಇದ್ದೀರಿ ಪರಭಾರ ಆಗಿದೆ ಪಾಪ. ಯಾವನೋ ಈಗ ಎಷ್ಟು ಜನ ಈಗ ಜಮೀನು ತೊಗೊಂಡಿದ್ದಾರೆ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಅದು ಒಬ್ಬನಿಗೆ ಖಾತೆ ಆಗಿದ್ದದ್ದು 6 ಜನಕ್ಕೆ ಆಲ್ರೆಡಿ 3 ಖಾತೆಗಳಾಗೋಗಿ ಈಗ ಸಿಗಾಕಂದಿರೋನು ಅದನ್ನ ಅನುಭವಿಸ್ತಾ ಇದ್ದಾನೆ. ಪರಬಾರೆ ಆಗೋಗಿದೆ. 6 ಜನಕ್ಕೆ ಪರಬಾರೆ ಆಗೋಗಿ ಯಾವನೋ ಮಾಡಿದ ತಪ್ಪನ್ನ ಈಗ ತಗೊಂಡಿರೋನು ಅನುಭವಿಸುವಂಥ ಸ್ಥಿತಿಗೆ ಬಂದಿದ್ದಾರೆ. ದಯವಿಟ್ಟು ನಿಮ್ಮ ಮಾಜಿ ಶಾಸಕರಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವೇನಾದರೂ ಅಕ್ರಮ ನಡೆದಿದೆ ಅಂತ ನೀವೇನು ಹೇಳ್ತಾ ಇದ್ದೀರಾ, ಬನ್ನಿ ನಮ್ಮ ಜೊತೆನೂ ಕೈ ಜೋಡಿಸಿ, ನಾವು ಅದು ತನಿಖೆ ಮಾಡಿಸ್ತಾ ಇದ್ದೀವಿ. ಬನ್ನಿ, ಅದನ್ನೇನು ಸರ್ಕಾರಿ ಭೂಮಿ ಏನಿದೆ ಅದನ್ನು ಮತ್ತೆ ವಾಪಸ್ ಸರ್ಕಾರಕ್ಕೆ ಬರುವಾಗೆ ನಾವು ನಿಂತ್ಕೊತೀವಿ, ನಾವು ತನಿಖೆಗೆ ನಿಮ್ಮ ಜೊತೆ ಸಹಕರಿಸ್ತೀವಿ, ಬನ್ನಿ ಸಹಕರಿಸಿ. ಅದು ಬಿಟ್ಟು ಸುಮ್ಮನೆ ಬಂದು ಹೇಳ್ತೀರಲ್ಲ, ಅದಕ್ಕೆ ದಾಖಲೆ ಇದೆ ನಮ್ಮ ಹತ್ರ. ಈಗ ಆಲ್ರೆಡಿ ಸೆಷನ್ನಲ್ಲಿ ಹೋಸತಿ ಫೆಬ್ರವರಿಯಲ್ಲಿ ನಮ್ಮ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಕಂದಾಯ ಸಚಿವರಿಗೆ ಹಿಂಗಾಗಿದೆ, ನಮ್ಮ ಭಾಗದಲ್ಲಿ ಹಿಂಗೆ ಆಗ್ತಾಯಿದೆ, ಕತೆ ಆಗ್ತಾಯಿದೆ ಅಂತ ಇಮಿಡಿಯೇಟಾಗಿ ಆದ ಮಾಡಗೇನೆ ಇದು ನೋಡಿ ನಿಮಗೆ ದಾಖಲೆ ಕೊಡ್ತಾಯಿದ್ದೀನಿ. 100/3A ಅನ್ನೋ ಒಂದು ಸರ್ವೆ ನಂಬರ್ 24 ಎಕರೆ ಒಂದೇ ದಿನ ಖಾತೆ ಆಗಿರೋದು. ಅದನ್ನು ತನಿಖೆಗೆ ಒಳಪಡಿಸಿ ಆಲ್ರೆಡಿ DC ಗೆ ಒಳಪಡಿಸಿ ಅದಾದ 2 ದಿನಕ್ಕೆ ಅದು RTC ಮತ್ತೆ ಏನು ರದ್ದಾಯಿತು. ಅದು ಅಲ್ಲಿದ್ದಂಥ ಹೆಸರುಗಳು ಯಾರು? ನಿಮ್ಮ ಬೆಂಬಲಿಗರೇ ತಾನೆ, ಪಕ್ಕದಲ್ಲಿದ್ದವರೇ ತಾನೆ. ಈಗ ಇನ್ನೂ ತನಿಖೆಗಳು ನಡೀತಾ ಇದೆ. ಅದ್ರ ಜೊತೆಗೆ ನೀವು ಪಕ್ಕದಲ್ಲಿ ಕುಣಿಸ್ಕೊಂಡು ಬೇರೆ ಸುದ್ದಿಗೋಷ್ಠಿ ಮಾಡ್ತೀರಿ, ಅದು ಎಷ್ಟು ಸರಿ? ಆಮೇಲೆ ಇನ್ನೊಂದು ಮಾತು ಹೇಳ್ತೀರಿ, ಬಿರಿಯಾನಿ ಊಟ ಹಾಕ್ಸ್ತಾರೆ, ಅದು ಪಕ್ಷದ ಕಾರ್ಯಕ್ರಮ ಸ್ವಾಮಿ. ನಾವೇನು ಜನನ ದುಡ್ಡು ಕೊಟ್ಟು ಕರ್ಕೊಂಬಂದಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಾ, ಅದು ಪಕ್ಷದ ಒಂದು ಕಾರ್ಯಕ್ರಮ. ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದು ಸಣ್ಣದಾಗಿ ಒಂದು ಊಟ ಇಟ್ಕೊಂಡು ಮಧ್ಯಾಹ್ನ ಟೈಮ್ ಯಾವುದೇ ಪಕ್ಷದವ್ರು ಅದು ಆಗ್ಬೋದು, ಬಂದಂಥವ್ರಿಗೆ ಅವ್ರಿಗೆ ಊಟ ಉಪಚಾರ ಮಾಡೋದು ಅದು ನಮ್ಮ ಸಂಸ್ಕೃತಿ. ದುಡ್ಡು ಕೊಟ್ಟು ಕರ್ಕೊಂಬಂದಿದ್ದೀರಿ ಅಂತೇಳಿ ಪಕ್ಷದ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟು ಕರ್ಕೊಬರುವಂಥ ಅನಿವಾರ್ಯತೆ ನಮಗೇನಿದೆ? ನಾವೇನು ಎಲೆಕ್ಷನ್ ವೋಟಿಂಗ್ ಕೇಳಕ್ಕೆ ಬರ್ತಾಯಿದ್ದೀವ? ಜನಗಳನ್ನ ಕರ್ಕೊಬಂದು ಜನಗಳಿಗೆ ತೋರ್ಸಕ್ಕೆ ಬರ್ತಾಯಿದ್ದೀವ? ಇದು ನಮ್ಮ ಪಕ್ಷದ ಕಾರ್ಯಕ್ರಮ. ಅದು
ದಯವಿಟ್ಟು ಮಾನ್ಯ ಶಾಸಕರಲ್ಲಿ, ಮಾಜಿ ಶಾಸಕರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಮತ್ತೆ ನೀವು ಇದನ್ನು ಮಾತಾಡೋದೆ, ಸುದ್ದಿಗೋಷ್ಠಿ ಮಾಡಿ ಮಾತಾಡೋದೆ ವಿತ್ ದಾಖಲೆ ಇಟ್ಕೊಂಡು ಮಾತಾಡಿ. ನಮ್ಮ ಹತ್ರ ದಾಖಲೆಗಳಿದೆ. ನೀವು ಹೇಳ್ತಾ ಇದ್ದೀರಿ ನೀವು ಎಲ್ಗಾರ ಕರೀರಿ ನಿಮ್ಮ ಶಾಸಕರು ಬರ್ತಾರೆ ಅಂತ. ಬೇಡ, ನಮ್ಮ ಶಾಸಕರು ಬೇಡ, ನಾವುಗಳೇ ಬರ್ತೀವಿ. ನಾವು ವಿತ್ ದಾಖಲೆ ಸಮೇತ ನಿಮ್ಮ ಮುಂದೆ ಬರ್ತೀವಿ, ನಿಮಗೆ ಅದನ್ನ ನಿರೂಪಿಸ್ತೀವಿ. ಬನ್ನಿ, ಎಲ್ಲಿಗೆ ಬೇಕಾದ್ರೂ ಕರೀರಿ, ನಾವು ರೆಡಿ ಇದ್ದೀವಿ. ಆಮೇಲೆ ನೀವು ಹೇಳ್ತೀರಿ ಏನು ಕೊರೋನಾ ಪೀರಿಯಡಲ್ಲಿ ನಿಮ್ಮ ಶಾಸಕರು ಏನು ಇಸ್ಪೇಟ್ ಆಡ್ಕೊಂಡು ಕೂತಿದ್ರು ಅಂತ. ಸ್ವಾಮಿ ನೋಡಿ, ವಿತ್ ದಾಖಲೆ ನಿಮ್ಮಲ್ಲೇ ಬಂದಿದೆ, ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ. DK ಶಿವಕುಮಾರ್ ಬಂದು ಕಿಟ್ ವಿತರಣೆ, ಆಕ್ಸಿಜನ್ ಕಿಟ್ನ ಕೊಡ್ತಾ ಇರುವಂಥ ಫೋಟೋಗಳಿದೆ. ಅದು ನಡೆದಂಥದ್ದು 5/6/2021 ದಾಖಲೆ ಸಮೇತ ಬಂದಿದ್ದೀವಿ. ನಾವೇ ನಿಮಗೆ ಸುಳ್ಳು ಹೇಳ್ತಾಯಿಲ್ಲ, ಕೊಡ್ತೀವಿ ದಾಖಲೆ ಕೊಡ್ತೀವಿ. ಬೇಡ, ನಾವು ಈಗ ಆಲ್ರೆಡಿ ದಾಖಲೆಗಳನ್ನ ನಿಮ್ಮ ಕೈಗೆ ಕೊಡ್ತೀವಿ, ಬನ್ನಿ, ನೀವು ಬನ್ನಿ ಅಂತ ಹೇಳ್ತಾ, ಏನು ಮಾಜಿ ಶಾಸಕರು ಮೊನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಏನು ಅವರ ಒಂದು ವಿಚಾರವನ್ನು ಹೇಳಿದ್ದಾರೆ, ಅದನ್ನ ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮ್ಮ ಮಾಜಿ ಶಾಸಕರು ಮೊನ್ನೆ ಪ್ರೆಸ್ ಮೀಟಿಂಗ್ ಕರೆದು ಏನೇನೋ ಹೇಳಿದರೆ ಅವೆಲ್ಲ ಶುದ್ಧ ಸುಳ್ಳು. ಯಾವ್ಯಾರು ಹಿಂದುಳಿದ ವರ್ಗದವ್ರನ್ನ ಒಬ್ಬರನ್ನ ಯಾರನ್ನಾರು ಅವ್ರ ಪೀರಿಯಡಲ್ಲಿ 10 ವರ್ಷದಲ್ಲಿ ಒಬ್ಬರನ್ನೂ ಒಂದು ಹಿಂದುಳಿದ ವರ್ಗದವ್ರನ್ನ ಯಾವುದಕ್ಕೆ ಆಗಲಿ, ಯಾವುದೇ ಕಮಿಟಿಗಾಗಲಿ ಅಧ್ಯಕ್ಷರು ಸೆಕ್ರೆಟರಿ ಯಾವುದನ್ನೂ ಮಾಡಿಲ್ಲ. ನರೇಂದ್ರ ಸ್ವಾಮಿಯವರು ಎಲ್ಲ ಜಾತಿಯನ್ನು ಮಾಡಿದ್ದಾರೆ. ಈಗ ನಾವು ಮಂಡ್ಯ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಹಿಂದುಳಿದ ವರ್ಗದವರು, ಮಳವಳ್ಳಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಹಿಂದುಳಿದ ವರ್ಗದವರು, ಇಲ್ಲಿ ವಿಶ್ವಾಸು ಅವರು ಮುನ್ವಲ್ಲ MLC ಇದು ನಾಮ ನಿರ್ದೇಶಕರು, ಅವರು ಕೃಷ್ಣೇಗೌಡರು ಮನ್ಯುವಲ್ ಡೈರೆಕ್ಟ್ರು. ಅವರ ಡೈರೆಕ್ಟ್ರೇ ಅವ್ರು ನಿಲ್ಲಿಸಿರ್ತಕ್ಕಂಥ ಕ್ಯಾಂಡಿಡೇಟು ನಮ್ಮ MLA ನಮ್ಮ ಸೋಲಿಸಿದ್ರು ಅಂತ ಹೇಳ್ಕೊ ತಿರುಗ್ತಾ ಇದ್ದಾರೆ. ಅವರು MLA ಆಗಿದ್ದಾಗ ಒಂದೇ ಒಂದು ಕ್ಯಾಂಡಿಡೇಟು ZP ಮೆಂಬರ್ ಆದದ್ದು, ಇನ್ನು 5 ನಮ್ಮ ಕ್ಯಾಂಡಿಡೇಟ್ ZP ಮೆಂಬರ್ ಆದದ್ದು. ಯಾವುದೂ ಒಂದು ಅಭಿವೃದ್ಧಿ ಕೆಲಸ ಅವರು ಮಾಡಿಲ್ಲ. ಸರ್ಕಾರ ಅನುದಾನ ಏನು MLA ಗ್ರ್ಯಾಂಟ್ ಬರ್ತದೋ ಅಷ್ಟನ್ನು ಮಾತ್ರ ತಂದು ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹೊರತು, ಇನ್ನೂ ಅವರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಲಿ, ಅವ್ರು 2 ಪೀಡಲ್ ಗೆದ್ದಾಗಲೂ ಮುಖ್ಯಮಂತ್ರಿ ಆಗಿದ್ದರು. ಒಂದು 5 ರೂಪಾಯಿ ಮುಖ್ಯಮಂತ್ರಿ ಫಂಡಿಂದ ತಂದು ಆ ಕ್ಷೇತ್ರದ ಕೆಲಸ ಮಾಡಿಲ್ಲ. ಈಗ 2 ವರ್ಷದಲ್ಲಿ 639 ಕೋಟಿ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡವ್ರೆ. ಇವರು ಮಾತಾಡೋಕ್ಕೆ ಯಾವ ನೈತಿಕತೆ ಹಕ್ಕಿದೆ? ದಯಮಾಡಿ ನಿಮ್ಮ ಪ್ರೆಸ್ ಮೀಟಿಗೆ ಬಂದಾಗ ನೀವೇನು ಮಾಡಿದಾರೆ ಸ್ವಾಮಿ, ಸುಮ್ಮನೆ ಹಿಂಗೆ ಪೇಪರ್ ತೋರಿಸ್ಬಿಟ್ಟು ಹೊಟ್ಟೋಗೋದಲ್ಲ ಅವರು. ಅದಕ್ಕೆ ಸಾಕ್ಷಿ ಗುಡ್ಡ ಕೊಡಬೇಕು. ಸುಮ್ಮನೆ ಪೇಪರ್ ತೋರಿಸ್ಬಿಟ್ಟು ಏನು ಅಭಿವೃದ್ಧಿ ಮಾಡಿಲ್ಲ, ನಾ ಇಷ್ಟು ಮಾಡಿದ್ದೀನಿ ಅಂದರೆ ಅದ್ರ ಪ್ರಯೋಜನ ಇಲ್ಲ. ನಾವು ಈಗ ಕೊಟ್ಟಿದ್ದೀವಲ್ಲ ನಿಮ್ಮ ಕೈಲಿ, ಅದನ್ನು ಕೇಳಿ ನೀವು ಇನ್ನೊಂದು ಸಾರಿ ಪ್ರೆಸ್ ಮೀಟಿಗೆ ಬಂದರೆ ದಯಮಾಡಿ ನೋಡ್ರಿ ಅವ್ರು ಇಷ್ಟು ಕೊಟ್ಟಿದ್ದಾರೆ, ನೀವೇನು ಮಾಡಿದ್ದೀರಿ ಅನ್ನೋದನ್ನು ತಾವು ದಯಮಾಡಿ ಕೇಳಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಳವಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯ ಅಂತ ಹೇಳಿದ್ದಾರೆ. ಅನುದಾನಿಯವರೇ ಬರ್ಕೊಳ್ಳಿ. ಈಗ ಮೈಸೂರು ರಸ್ತೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಜೋಡಿ ರಸ್ತೆ ಮಾಡಿದ್ರು ನರೇಂದ್ರ ಸ್ವಾಮಿಯವರು. ಅದೇ ರಸ್ತೆಯಲ್ಲಿ ಶ್ರೀಶಕ್ತಿ ಭವನ ಮಾಡಿದ್ದಾರೆ, ಪುನಃ ಅಂಬೇಡ್ಕರ್ ಭವನ ಮಾಡಿದ್ದಾರೆ, ಪುನಃ ಚೆಸ್ಕಾಂ ವಿಭಾಗೀಯ ಪೀಠನ ಮಾಡಿದ್ದಾರೆ. ಮೊದಲು ಮದ್ದೂರಲ್ಲಿತ್ತು, ಈಗ ಮಳವಳ್ಳಿಲೇ. ಪುನಃ ಪ್ರಥಮ ದರ್ಜೆ ಕಾಲೇಜ್ ಮಾಡಿದ್ದಾರೆ. ಅದಾದ ಮೇಲೆ ಪುನಃ ಪಾರ್ಕು ನಾಲ್ವಡಿ ಕೃಷ್ಣರಾಜ ಒಡೆಯರದು ಒಂದು ಮಾದರಿಯಾಗಿ ಪಾರ್ಕ್ ಮಾಡಿದ್ದಾರೆ. ದಿನನಿತ್ಯ 100,000 ಜನ ನೆಮ್ಮದಿಯಾಗಿ ಕಾಲ ಕಳ್ಕೊಂಡು ಹೋಗ್ತಾರೆ, ವಯಸ್ಸಾದವರೆಲ್ಲ. ಪುನಃ ಮಳವಳ್ಳಿ ಪಟ್ಟಣದ ದೊಡ್ಡ ಕೆರೆನ ಟ್ರ್ಯಾಕ್ ಮಾಡಿ ಇದು ಮಾಡಿದ್ದಾರೆ, ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಮತ್ತು ಮಳವಳ್ಳಿ ಪಟ್ಟಣದ ಎಲ್ಲ 23 ವಾರ್ಡಿನ ಕೊಳಚೆ ನೀರು ನಮ್ಮ ಗಂಗಾಮತಸ್ಥರ ಬಡಾವಣೆಯಲ್ಲೇ ಹೋಗ್ತಿತ್ತು. ಅದಕ್ಕೆ ತಡೆಗೋಡೆ, ಕೋಟ್ಯಾಂತರ ರೂಪಾಯಿನಲ್ಲಿ ತಡೆಗೋಡೆ, ಮೊದಲನೇ ಹಂತದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಮತ್ತು ಮಳವಳ್ಳಿ ಸಿಡಿ ಹಬ್ಬದಲ್ಲಿ ಈಗ ಇವರು ಬಂದ ತಕ್ಷಣವೇ ರಸ್ತೆಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇನ್ನೂ ಎಷ್ಟು ಬೇಕು? ಸುಲ್ತಾನ್ ರೋಡ್ನಲ್ಲಿ
ಚಾಲಕರ ತರಬೇತಿ ಕೇಂದ್ರ ಮಾಡಿದ್ದಾರೆ. ಇನ್ನೆಷ್ಟು ಬೇಕು ಮಳವಳ್ಳಿ ಟೌನ್ನಲ್ಲಿ ಅಭಿವೃದ್ಧಿ? ನೀವೇನು ಮಾಡಿದ್ದೀರಿ ಹೇಳಿ? ಡಿಪ್ಲೊಮಾ ಮಾಗ್ನೂರ್ನಲ್ಲಿ ನೀವು ಹೇಳ್ತೀರಿ. ಒಂದೇ ಒಂದು ಮಾತು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದೇನೋ ಕಾಟ ಕೊಟ್ಟು ಪೊಲ್ಯೂಷನ್ ಬೋರ್ಡ್ ತಗೊಂಡ್ರು ಅಂತ, ಆ ಪದನ ನೀವು ನಿಮ್ಮಂಥವ್ರು ಉಪಯೋಗಿಸ್ಬಾರ್ದು. ಯಾಕ್ರಿ ಕಾಟ ಕೊಟ್ಟು? ನೀವು ಇಲ್ಲಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರರು, ಸಿದ್ದರಾಮಯ್ಯನ ಸರ್ಕಾರ ಭ್ರಷ್ಟಾಚಾರ ಅಂದ್ಕೊಂಡು ದೇವೇಗೌಡನ ಕುಮಾರಸ್ವಾಮಿನ ಓಲೈಸ್ಕಕ್ಕೆ ಮಾತಾಡ್ತೀರಿ. ಅದೇ ಇಲ್ಲಿ ನರೇಂದ್ರ ಸ್ವಾಮಿನ ನಿಂದಿಸಿಕೆ ಕಾಟ ಕೊಟ್ಟು ತಗೊಂಡು. ಯಾಕೆ ಕಾಟ ಕೊಟ್ಟರು? ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ ನೀವು 45,000 ಮತಗಳಲ್ಲಿ ನೀವು ಗೆಲ್ಲಿಸಿ ನಾನು ಮಂತ್ರಿ ಮಾಡ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಪ್ರತಿ ಬಾರಿ ಸಿಕ್ತಾಗಲೆಲ್ಲ ಸರ್ ನಮ್ಗೆ ಮಂತ್ರಿ ಕೊಡಿ. ಮೊದಲೇ 1995 3 ಜನ ಮಂತ್ರಿ ಆಗಿದ್ದರು. ಕೆ ನಾಗೇಗೌಡರು, ಎಸ್ ಟಿ ಜಯರಾಮು, ಸೋಮಶೇಖರ್ ಮಂಡ್ಯ ಜಿಲ್ಲೆಯಲ್ಲಿ ಆಗಿದ್ದರು. ನಮ್ಗೆ ಇನ್ನೊಂದು ಕೊಡಿ, ಒಂದು ಅಭಿವೃದ್ಧಿ ಮಾಡಿಕೆ ಅಂತ ನಾವು ಕೇಳ್ಕೊತೀವಿ. ಏನದು ಅದೇನು ಕಾಟನ? ಅದು ತಪ್ಪು. ನಿಮಗೂ ನಾನು ಜನತಾದಳದಲ್ಲಿ ಇದ್ದಾಗ ದೇವೇಗೌಡರ ಹತ್ರ ನಾವು ವೀರೇಗೌಡರೆಲ್ಲ ನಿಯೋಗ ಹೋಗಿದ್ದೋ, ಸರ್ ಅವ್ರಿಗೆ ದೇವರಾಜ ಅರಸು ನಿಗಮದಿಂದ ಒಂದು ಅಧ್ಯಕ್ಷ ಸ್ಥಾನ ಕೊಡಿ ಅಂತ. ನಾನೇ ಮಾತಾಡ್ದದ್ದು ಫಸ್ಟಲ್ಲಿ ದೇವೇಗೌಡ. ಎಲ್ಲರೂ ಹೇಳಿದ್ರು ನೀವೇ ಮಾತಾಡಿ ಅಂತ. ಮಾತಾಡಿ ಎಲ್ಲ ಮಾಡಿದ್ರು. ಕನಿಷ್ಠ ನನಗೊಂದು ಲೋನ್ ಕೊಡ್ಸಿಕ್ಕಾಗಿಲ್ಲ. ನೀವು ಬ್ಯಾಡಿ, ನಿಮ್ಮ ಕಡೆಯವ್ರಿಗೆ ಯಾವ್ದಾರ ಒಂದು ಅರ್ಜಿ ಹಾಕ್ಸಿ ಲೋನ್ ಕೊಡಿಸ್ತೀನಿ ಅನ್ನಿಲ್ಲ. ನೀವು ಎಷ್ಟು ಜನಕ್ಕೆ ಲೋನ್ ಕೊಡಿಸಿದ್ರಿ? ಶ್ವೇತಪತ್ರ ಹೊರಡಿಸಿ. ಈ ಥರ ಹಂಗೆಲ್ಲ ಬಂದು ಇಲ್ಲಿ ಸುಳ್ಳು ಹೇಳಬೇಡಿ. ಅಭಿವೃದ್ಧಿ ಬೇಜಾನಿದೆ, ಬೇಜಾನು ಮಾಡ್ತಾವ್ರೆ. ನೀವು 24x7 ಮಳವಳ್ಳಿ ಪಟ್ಟಣಕ್ಕೆ ಸಮಗ್ರ ಕುಡಿಯುವ ನೀರು ಯೋಜನೆ 2 ವರ್ಷದಿಂದ ಮಳವಳ್ಳಿ ತನಕ MS ಪೈಪ್ಲೈನ್ ಒಂದು, ಮತ್ತು ಟ್ಯಾಂಕು, ಓವರ್ ಟ್ಯಾಂಕು, ಮತ್ತು ಮಳವಳ್ಳಿ ಎಲ್ಲ 23 ಬಡಾವಣೆಯಲ್ಲಿ ಕುಡಿಯುವ ನೀರು ಸಬ್ಸೆಂಟಾಗಿ ಬರಬೇಕು. ಆ ಯೋಜನೆ ಮಾಡಿದ್ರು ನರೇಂದ್ರ ಸ್ವಾಮಿ ಅವರು. ಅದನ್ನು ತುರಾತುರಿಲಿ ನೀವು ಇನ್ನೂ ಪೂರ್ಣನೆಗೊಳ್ಳಿಲ್ಲ. ತಕ್ಕಂದು ಯಾರಿಗೂ ಅಧಿಕಾರಿಗಳಿಗೆ ಒತ್ತಡ ಕೊಟ್ಟು ಚಾರ್ಜ್ ಕೊಡಿಸ್ಬಿಡೋದ? ಇನ್ನೂ ಅದನ್ನು ಸರಿ ಮಾಡ್ಬೇಕಾದ್ರೆ ಇನ್ನೂ ಇಲ್ಲ. ಜನ ನಮಗೆ ಬಾಯಿಗೆ ಬಂದಂಗೆ ಬೈತಾವ್ರೆ. ಅದನ್ನು ನೋಡ್ರಿ, ಆ ಕೆಲಸನ ನೀವೆಲ್ಲ ಮಾಡಿಬಿಟ್ಟು ಈ ಥರ ಮಾಡ್ತಿದ್ದೀರ. ಆ ಥರ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ. ಇಡೀ ತಾಲೂಕನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಯಾರು ಟೀಕೆ ಮಾಡುವಂಥ ಲೆವೆಲ್ಗೆ ಏನು ತಾಲೂಕನ್ನು ಇಟ್ಟಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಶಿಕ್ಷಣ ಇರ್ಬೋದು, ಕುಡಿಯೋ ನೀರಿಂದ ಇರ್ಬೋದು, ಮತ್ತು ಆಸ್ಪತ್ರೆ ಇರ್ಬೋದು, ಎಲ್ಲ ಯಾವ ಕ್ಷೇತ್ರಕ್ಕೆ ಹೋದರೂ ಅವರು ಅಭಿವೃದ್ಧಿ ಕಂಡಿರೋದು ಇಡೀ ಜಿಲ್ಲೆಯಲ್ಲೇ ನಾನು ನೋಡ್ದಂಗೆ. ಒಳ್ಳೆ ರಸ್ತೆಗಳಿರ್ಬೋದು, ಎಲ್ಲ ಇದರಲ್ಲೂ ಅವರು ಒಳ್ಳೆ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅನಗತ್ಯವಾಗಿ ಮಾಜಿ ಶಾಸಕರು ಟೀಕೆ ಮಾಡ್ತಾವ್ರೆ. ಇದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ದಯವಿಟ್ಟು ಈ ಥರದ ಟೀಕೆಗಳನ್ನ ಮಾಡಬೇಡಿ ಅಂದ್ಬಿಟ್ಟು ಅವ್ರು ನಾನು ಕೇಳ್ತಾ ನಿಮ್ಗಳಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೆ. ಕೌನ್ಸಿಲು ಅಧ್ಯಕ್ಷರಾಗಿ ಈಗ ಹಾಲಿ ನಿರ್ದೇಶಕರಾಗಿದ್ದೀನಿ. ಆದರೆ ಚಿಕ್ಕದಾಗಿ ಹೇಳೋದಕ್ಕೆ ಟೈಮ್ ಇಲ್ಲ. ಈಗ ಅಭಿವೃದ್ಧಿ ನೇತಾರನ್ನು ಹೇಳೋಕ್ಕೆ ನರೇಂದ್ರ ಸ್ವಾಮಿಗೆ ಇಷ್ಟಪಡ್ತೀನಿ. ಏಕೆ ನಾನು ಕುತ್ಕಾದ್ರ ಅಧ್ಯಕ್ಷರು ಇದ್ದೀನಿ. ಕಾಮಗಾರಿ ವಿಚಾರದಲ್ಲಿ ಯಾವುದೇ ಗ್ಯಾರಂಟಿ ಇದ್ರೂ ತಂದು ಇಲ್ಲಿ ಕಾಮಗಾರಿ ಮಾಡಬೇಕು, ನನ್ನ ಏರಿಯಾ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ತುಂಬ ಇದೆ. ಈಗಲ್ಲ, ಕಳೆಸಾರಿ ಎಲೆಕ್ಷನ್ ಸಹ ಅವರು ಇಷ್ಟು ಕೋಟಿ ತಂದಿದ್ದ ಪ್ರಚಾರ ಕಾರ್ಯಕ್ರಮ ಸಹ ಮಾಡಿದ್ದಾರೆ. ಅದೆಲ್ಲ ಮಾಧ್ಯಮ ಮಿತ್ರರೆಲ್ಲ ನೋಡಿದಿರಿ ನೀವು. ಅವ್ರನ್ನ ಖಂಡಿಸೋದು ಅಂತೂ ಒಳ್ಳೆಯದಲ್ಲ. ಯಾಕೆಂದರೆ ಕಾಮಗಾರಿ ವಿಚಾರ ಆಗ್ಬೋದು, ಡೆವಲಪ್ಮೆಂಟ್ ಆಗ್ಬೋದು, ಇನ್ನೊಂದು ವಿಚಾರ ಅದರಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ಮತ್ತು ಎಲ್ಲ ಜನಾಂಗನೂ ಒಂದೇ ಮಟ್ಟಕ್ಕೆ ತಗೊಂಡು ಹೋಗೋದು ಅವ್ರ ಕರ್ತವ್ಯ ಆಗಿದೆ. ಹಿಂದುಳಿದ ವರ್ಗ ಆಗ್ಬೋದು, ಮತ್ತು ನಮ್ಮ ವಿಶ್ವಾಸ ಅವರು ವರ್ಗ ಆಗ್ಬೋದು, ನಾವು ಗೌಡಸ್ ಆಗಿರ್ಬೋದು, ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಅವ್ರನ್ನ ಬೇರೆ ದಿಕ್ಕಿಗೆ ಬದಲಾಯಿಸೋದು, ಅವ್ರನ್ನ ಕಿಂಡಿಸೋ ಥರ ಮಾತಾಡ್ತಾರೆ ಹೊರತು ಅವರು ಪ್ರತಿ ವಿಚಾರದಲ್ಲಿ ನರೇಂದ್ರ ಸ್ವಾಮಿ ಅವರು ಅತಿ ಹೆಚ್ಚಾಗಿ ಜನಪ್ರಿಯ ಶಾಸಕರು ಅನ್ನೋದರಲ್ಲಿ ಅದು ಮತ್ತೊಂದು ಮಾತಿಲ್ಲ ಅಂತ ಹೇಳಿ ಈ ಟೈಮಿಗೆ ನನ್ನ ಮಾತು ಮುಗಿಸ್ತೀನಿ. ಇದು ಬಾಂಧವ್ಯಗಳ ಬೆಸುಗೆ,